ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಜನವರಿ 1ನೇ ತಾರೀಕಿಂದ ಯಾರೊಂದು ಮನೆಯಲ್ಲಿ ಗ್ಯಾಸ್ ಇದೆಯೋ ಸೊ ಅಂಥವರಿಗೆ ಮೋದಿಜಿ ಕಡೆಯಿಂದ ಬಂಪರ್ ಸಬ್ಸಿಡಿ ದೊರಕುತ್ತಾ ಅಥವಾ ಇಲ್ವಾ, ಯಾಕೆ ಈ ಒಂದು ಗ್ಯಾಸ್ ಸಬ್ಸಿಡಿ ಕೊಡ್ತಾ ಇದ್ದಾರೆ ಮತ್ತು ಹೇಗೆ ಈ ಒಂದು ಸಬ್ಸಿಡಿ ನಾವು ಕೂಡ ತೆಗೆದುಕೊಳ್ಳೋದು ಅನ್ನೋದನ್ನೇ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಸೊ ಅದಕ್ಕಿಂತ ಮುಂಚೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಸೊ ನಾವು ಯಾವುದೇ ಹಾಕುವ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಮೊಬೈಲ್ಗೆ ಬಂದು ತಲುಪುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ನಿಮ್ಮ ಒಂದು ಗ್ಯಾಸ್ ಬೆಲೆ 900 ಇದೆಯೋ ಸೊ ಅದು 500 ರೂಪಾಯಿಗೆ ಬರುತ್ತೆ ಅಂತ ಹೇಳಿದಿರಲ್ಲ. ಸೊ ನಾನು ಗ್ಯಾಸ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೋಗಿ ಮಾತನಾಡಿದ್ದೇನೆ. ಸೊ ಅವ್ರು ಹೇಳಿರೋ ಪ್ರಕಾರ ಇದೊಂದು ಫೇಕ್ ವಿಡಿಯೋ ವೈರಲ್ ಆಗಿದೆ ಅಂತ ಹೇಳಿದರು. ಸೊ ಅದರಲ್ಲಿ ಕೂಡ ಒಂದು 50% ಅಷ್ಟು ನಿಜ ಇದೆ, ಸೊ ಒಂದು 50% ಅಷ್ಟು ಸುಳ್ಳಿದೆ. ಏನಪ್ಪ ನೀನು ಈ ಥರ ಹೇಳ್ತಿದೀಯಾ ಅಂತ ನೀವು ಕೇಳ್ಬೋದು. ಸೊ ಅವರೇನು ಹೇಳಿದ್ದಾರೆ ಅಂದರೆ, ಪ್ರಧಾನಮಂತ್ರಿ ಉಜ್ವಲ ಅಡಿಯಲ್ಲಿ ಗ್ಯಾಸ್ ಕಲೆಕ್ಷನ್ ತೊಗೊಂಡ್ರೆ ಸೊ ಅದನ್ನು KYC ಮಾಡಿಸ್ಬೇಕಂತ ಹೇಳಿದ್ದಾರೆ. ಯಾಕೆ ಈ ಒಂದು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಇದ್ದವರು ಮಾತ್ರನೇ ಈ ಒಂದು KYC ಮಾಡಿಸ್ಬೇಕಂತ ಹೇಳಿದ್ದಾರೆ ಅಂದರೆ, ಪ್ರಧಾನಮಂತ್ರಿ ಉಜ್ವಲ ಯೋಜನೆಗೆ ಅಡಿಯಲ್ಲಿ ಯಾರ ಒಂದು ಗ್ಯಾಸ್ ಇದೆಯೋ ಸೊ ಅಂಥವರು ಮೊದಲು 600 ರೂಪಾಯಿಗೆ ಗ್ಯಾಸ್ ಕೊಡ್ತಿದ್ರು. ಸೊ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಯಾರು ಗ್ಯಾಸ್ ಇಲ್ವೋ ಸೊ ಅಂಥವ್ರನ್ನು 900 ರೂಪಾಯಿಗೆ ಗ್ಯಾಸ್ ಕೊಡ್ತಿದ್ರು. ಸೊ ಅಂಥವ್ರಿಗೆ ಏನೂ ಮಾಡೋಕ್ಕಾಗಲ್ಲ. ಯಾರಿಗೆಲ್ಲ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಗ್ಯಾಸ್ ಇದೆಯೋ ಸೊ ಅವರಿಗೆ KYC ಮಾಡಿಸಿಲ್ಲ ಅಂದರೆ ಅಂಥವರ ಒಂದು ಗ್ಯಾಸಿನ ಅಮೌಂಟ್ ಕೂಡ 600 ರೂಪಾಯಿಗೆ ಸಿಗಲ್ಲ, ಬದಲಾಗಿ 900ಕ್ಕೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಡಿಸೆಂಬರ್ ಲಾಸ್ಟ್ ವೀಕ್ ಒಳಗಾಗಿ KYC ಮಾಡಿಸ್ಬೇಕಾಗುತ್ತೆ. ಆದರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯನ್ನು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನೇ ಈ ಒಂದು ವಿಡಿಯೋದಲ್ಲಿ ಮೇನ್ ಪಾಯಿಂಟ್ ಆಗಿರುತ್ತೆ. ಸೊ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಮೊದಲನೇದಾಗಿ ನಿಮ್ಮ ಒಂದು APL ಕಾರ್ಡ್ ಅಥವಾ BPL ಕಾರ್ಡ್, ರೇಷನ್ ಕಾರ್ಡ್ ಬೇಕಾಗುತ್ತೆ. ಸೊ ತಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಹಾಗೆ ಆಧಾರ್ ಕಾರ್ಡ್ ಲಿಂಕ್ ಇರುವ ನಂಬರ್ ಬೇಕಾಗುತ್ತೆ. ಸೊ ಇದನ್ನೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು, ಅದು ಕೂಡ ಮಹಿಳೆಯರದೇ ಆಗಿರಬೇಕು. ಸೊ ಅದನ್ನೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ನಿಮ್ಮ ಒಂದು ಸಂಬಂಧಪಟ್ಟ ಗ್ಯಾಸ್ ಅಧಿಕಾರಿಗಳಿಗೆ ಕೊಟ್ಟರೆ ಸೊ ಅವರೇ ಅಪ್ಲೈ ಮಾಡಿಕೊಡ್ತಾರೆ. ಆದರೆ ಇದು ನಿಮ್ಮ ಒಂದು ಅಪ್ಲೈ ಮಾಡಬೇಕಾದ್ರೆ ಮೊದಲನೇದಾಗಿರಬೇಕಾಗುತ್ತೆ ಸ್ನೇಹಿತರೆ. ಯಾಕಂದರೆ ಈಗ ನಮ್ಮ ಹತ್ರ ಗ್ಯಾಸ್ ಇದೆ, ಆದರೆ ಮತ್ತೊಂದು ಸಲ ಉಜ್ವಲ ಯೋಜನೆಗೆ ನಾವು ಅಪ್ಲೈ ಮಾಡ್ತೀವಿ ಅಂದರೆ ಸೊ ಅದು ಆಗಲ್ಲ. ಯಾರು ಇನ್ನು ಮೊದಲನೇದಾಗಿ ತೊಗೋತಿದ್ರ ಸೊ ಅಂಥವ್ರಿಗೆ ಇದೊಂದು ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಈ ಒಂದು ವಿಡಿಯೋನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಧನ್ಯವಾದಗಳು ಸ್ನೇಹಿತರೆ.